ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್. ನಾನು ಮಾರ್ನಿಂಗಿಂದನೇ ವ್ಲಾಗ್ ಸ್ಟಾರ್ಟ್ ಮಾಡ್ತಾಯಿದ್ದೀನಿ. ಇವತ್ತು ಸಂಡೇ, ತುಂಬ ಲೇಟೇ ಆಗಿತ್ತು ಎದ್ದಿದ್ದು. ಹಾಗಾಗಿ ತಿಂಡಿ ಏನು ಮಾಡೋದು ಅಂತ ಅದೇ ತಲೆ ಯೋಚನೆ ಆಗಿತ್ತು. ಪಟಾಪಟ್ ಅಂತ ಏನಾದರೂ ಮಾಡಬೇಕು, ಲೇಟಾಗಿರುತ್ತೆ ಅಲ್ಲ. ಹಾಗಾಗಿ ಏನು ಮಾಡೋದು ಅಂತ ಯೋಚನೆ ಮಾಡ್ತಾಯಿದ್ದೆ. ನನ್ನ ಫ್ರೆಂಡ್ ಒಂದು ಸಲ ಹೇಳಿದ್ಲು, ಕರಿಬೇವು ಚಿತ್ರಾನ್ನ ಯಾವ ಥರ ಮಾಡೋದು ಅಂತ. ಅದನ್ನು ಟ್ರೈ ಮಾಡೇ ಇರಲ್ಲ ಒಂದು ಸಲ ನಾನು. ಬಟ್ ಇವತ್ತು ಟ್ರೈ ಮಾಡೋಣ ಅಂತ ಹೇಳ್ಬಿಟ್ಟು ಮಾಡ್ತಾಯಿದ್ದೀನಿ. ಅನ್ನ ಎಲ್ಲ ಮಾಡಿಕೊಂಡೆ, ಕುಕ್ಕರಲ್ಲಿ ಇಡೋಕ್ಕೆ ಹೋಗಲಿಲ್ಲ, ಹಂಗೇ ಪಾತ್ರೆಯಲ್ಲೇ ಮಾಡಿಕೊಂಡೆ ಅನ್ನನ. ಸರಿ ಅಂತೇಳ್ಬಿಟ್ಟು ಇಲ್ಲಿ ಒಗ್ಗರಣೆಗೆ ಸಾಸಿವೆ ಕಾಳು, ಕಡಲೆಬೇಳೆ, ಉದ್ದಿನಬೇಳೆ, ಕಡಲೆಬೀಜ, ಸ್ವಲ್ಪ ಲೈಟಾಗಿ ಜೀರಿಗೆ, ಬೇಕು ಅಂದರೆ ಆಪ್ಷನ್, ಇಲ್ಲ ಅಂದರೆ ಇಲ್ಲ. ಸ್ವಲ್ಪ ಹುಣಸೆಹಣ್ಣು, ಬೆಳ್ಳುಳ್ಳಿ ಮತ್ತು ಒಣಮೆಣ್ಸೆ ಹಣ್ಣು ಎಲ್ಲನೂ ಹುರ್ಕೋಬೇಕು ಸ್ವಲ್ಪ ಚೆನ್ನಾಗಿ ರೋಸ್ಟಾಗಿ. ತುಂಬ ಲೋ ಫ್ಲೇಮಲ್ಲೇ ಇಟ್ಕೊಂಡು ಹುರ್ಕೊಂಡ್ರೆ ಚೆನ್ನಾಗಿರುತ್ತೆ. ಇಲ್ಲಾಂದರೆ ಉರಿ ಜಾಸ್ತಿ ಆದರೆ ಎಲ್ಲ ಸಿಗ್ದೋಗ್ಬಿಡುತ್ತೆ. ಹಾಗಾಗಿ ಇಲ್ಲಿ ಮತ್ತು ನೆಕ್ಸ್ಟು ಇದನ್ನೆಲ್ಲ ಹುರಿದಾದ್ಮೇಲೆ ನೆಕ್ಸ್ಟು ಕರಿಬೇವು ಹುರ್ಕೋತೀನಿ. ಯಾಕೆಂದರೆ ಒಟ್ಟಿಗೆ ಹಾಕ್ಕೊಳ್ಳೋದ್ರಿಂದ ಕರಿಬೇವು ಸ್ವಲ್ಪ ಬೇಗ ರೋಸ್ಟ್ ಆಗಿಬಿಡುತ್ತೆ. ಇದೆಲ್ಲ ಸ್ವಲ್ಪ ಲೇಟ್ ಆಗುತ್ತೆ ಅಲ್ವಾ, ಎರಡಕ್ಕೂ ಮ್ಯಾಚ್ ಆಗೋಲ್ಲ ಅಂತ ಹೇಳ್ಬಿಟ್ಟು ಇದನ್ನೆಲ್ಲ ಹುರಿದಾದ್ಮೇಲೆ ಕರಿಬೇವು ಹುರ್ಕೊಳ್ಳೋಣ ಅಂತ ಹೇಳ್ಬಿಟ್ಟು ಇದನ್ನು ಹುರ್ಕೊತಾ ಇದ್ದೀನಿ. ನಾನು ಯಾವತ್ತೂ ಟ್ರೈ ಮಾಡೇ ಇರಲಿಲ್ಲ, ಹೇಗಾಗುತ್ತೆ ಏನು ಅಂತಲೂ ನನಗೆ ಗೊತ್ತಿಲ್ಲ. ಮಾರ್ನಿಂಗ್ ತಿಂಡಿಗೆ ಮಾಡ್ತಾಯಿದ್ದೀನಿ, ಚೆನ್ನಾಗಾಗುತ್ತೋ ಇಲ್ವೋ ಅನ್ನೋದೇ ಡೌಟು. ಬಟ್ ಟ್ರೈ ಮಾಡೋದಕ್ಕೆ ಏನು ಮಾಡೋದು, ಮಾಡೋಣ ಅಂತೇಳ್ಬಿಟ್ಟು ಮಾಡ್ತಾಯಿದ್ದೀನಿ. ಅದೇ ಚಿತ್ರಾನ್ನ, ಅದೇ ಪಲಾವು, ಅದೇ ಚಪಾತಿ, ಅದೇ ರೊಟ್ಟಿ ತಿಂದು ಬೋರ್ ಆಗಿರುತ್ತೆ. ನೋಡೋಣ ಇದು ಹೇಗಿರುತ್ತೆ ಏನು ಅನ್ನೋದೊಂದು ನನಗೂ ಒಂದು ಟ್ರಯಲ್ ಅನಿಸುತ್ತೆ. ಆಮೇಲೆ ಇದರಲ್ಲಿ ಐರನ್ ಕಂಟೆಂಟ್ ಜಾಸ್ತಿ ಇರುತ್ತೆ ಅಲ್ಲ ಕರಿಬೇವಲ್ಲಿ, ತುಂಬ ಹೆಲ್ತ್ಗೂ ಕೂಡ ಒಳ್ಳೆಯದು. ಇದರಲ್ಲಿ ಚಟ್ನಿ ಪುಡಿ ಎಲ್ಲ ಮಾಡ್ತಾರೆ. ಸ್ವಲ್ಪ ನಾನು ಮಾಡಬೇಕು ಅಂತಲೇ ಇದ್ದೀನಿ, ಕರಿಬೇವು ತುಂಬ ಇದೆ, ಬಟ್ ಮಾಡೋಕ್ಕೆ ಟೈಮೇ ಆಗ್ತಿಲ್ಲ. ಮಗನ ನೋಡ್ಕೊಳ್ಳೋದು ತುಂಬ ತುಂಟ. ಅದಲ್ಲದೆ ಅಡುಗೆ, ತಿಂಡಿ, ಮನೆ ಕೆಲಸ, ಮತ್ತು ಇವನಿಗೆ ರಾಗಿ ಸರಿ ಎಲ್ಲ ಮಾಡಬೇಕು. ಡ್ರೈ ಫ್ರೂಟ್ಸ್ ಎಲ್ಲ ಖಾಲಿಯಾಗಿದೆ, ಅದೆಲ್ಲ ಮಾಡ್ಕೋಬೇಕು. ಇದೆಲ್ಲ ಪ್ರತಿ ಸಲವೂ ಎಲ್ಲನೂ ಮಾಡೋಣ ಅಂತ ಅನಿಸುತ್ತೆ. ವೀಡಿಯೋ ಮಾಡ್ಕೊಳ್ಳೋಣ, ಅದೆಲ್ಲ ಮಾಡಬೇಕಾದ್ರೆ ಕೆಲಸಗಳು, ಈ ಡ್ರೈ ಫ್ರೂಟ್ಸ್ ಎಲ್ಲ ಹೇಗೆ ಮಾಡೋದು ಏನು ತೋರಿಸೋಣ. ಒಂದು ಸಲ ತೋರಿಸಿದ್ದೆ, ಅಷ್ಟು ಕ್ಲಿಯರಾಗೇನು ನಾನು ವೀಡಿಯೋ ಮಾಡಿರಲಿಲ್ಲ. ಮತ್ತು ಇನ್ನೊಂದು ಸಲ ಮಾಡೋಣ ಅಂದ್ಕೊಂಡೆ, ಬಟ್ ಅದು ಆಗ್ತಾನೇ ಇಲ್ಲ. ಎಷ್ಟೇ ಪ್ರಯತ್ನ ಪಟ್ಟರೂ ಆಗ್ತಾಯಿಲ್ಲ. ನೋಡಿ ಇಲ್ಲಿ ಅನ್ನ ಎಲ್ಲ ತಣ್ಣಗಾಕೆ ಒಂದು ಬಾಣಲಿಗೆ ಹಾಕೋತಾ ಇದ್ದೀನಿ. ಅದೆಲ್ಲ ಡ್ರೈ ಆಗಿದೆ. ಮಿಕ್ಸಿ ಸ್ವಲ್ಪ ತಣ್ಣಗಾಗಬೇಕಲ್ಲ, ಮಿಕ್ಸಿಗೆ ಹಾಕಬೇಕು. ಸರಿ ಅಂತೇಳ್ಬಿಟ್ಟು ಅಲ್ಲಿವರೆಗೆ ತಣ್ಣಗಾಗಲಿ ಅಂದ್ಬಿಟ್ಟು ಹಾಕೋತಾ ಇದ್ದೆ. ಸಂಡೇ ಅಂದರೆ ಲೇಝಿ ಡೇ ಹೇಳ್ಬೇಕಂದ್ರೆ. ಎಷ್ಟು ಟೈಮ್ ಅಂದರೆ 9 ಗಂಟೆ ಆದರೂ ಎದ್ದೇಳೋಕ್ಕೆ ಮನಸ್ಸಾಗಲ್ಲ. 9 ಗಂಟೆ 9:30 ಆಗಿಬಿಡುತ್ತೆ. ನಾವುಗಳಾದರೆ ಏನು ಪ್ರಾಬ್ಲಮ್ ಇಲ್ಲ. ಮಕ್ಕಳು ಏನಿಲ್ಲ ಅಂದರೆ ಸಿಂಗಲ್ ಆಗಿರ್ತೀವಲ್ಲ, ಆವಾಗಾದರೆ ಏನು ಪ್ರಾಬ್ಲಮ್ ಆಗೋಲ್ಲ. ಈ ಥರ ಮನೇಲಿ ಮಕ್ಕಳೆಲ್ಲ ಇದ್ಮೇಲೆ ಸ್ವಲ್ಪ ಬೇಗ ಎದ್ದೇಳಬೇಕು. ಏನು ಮಾಡೋಕ್ಕಾಗಲ್ಲ. ಸಂಡೇ ಬಿಡು, ತಿಂಡಿ ಮಾಡೋದೇನು ಇರಲ್ಲ, ಬೇಗ ಮಾಡೋದು, ಆಫೀಸ್ಗೆ ಹೋಗೋದು ಇರಲ್ಲ, ಏನಿಲ್ಲ, ಆರಾಮಾಗಿ ನಿಧಾನಕ್ಕೆ ಮಾಡ್ಕೊಳ್ಳೋಣ ಅನ್ನೋದೊಂದು ಮೈಂಡಲ್ಲಿ ಥಾಟ್ ಬಂದುಬಿಟ್ಟಿರುತ್ತೆ. ಅದೇ ಥಾಟ್ ಇಟ್ಕೊಂಡು ಮೈಂಡಲ್ಲಿ ಮಲಗಿರ್ತೀವಿ. ಮಾರ್ನಿಂಗ್ ಬೆಳಗ್ಗೆ ಮನಸ್ಸೇ ಆಗೋಲ್ಲ ಎದ್ದೇಳೋಕ್ಕೆ. ಏನೂ ಮಾಡೋಕ್ಕಾಗಲ್ಲ. ಸಂಡೇ ಟೈಮ್ ಅಂದರೆ ಎಲ್ಲರ ಮನೆಯಲ್ಲೂ ಇದೇ ಪ್ರಾಬ್ಲಮ್ಮು. ಸರಿ ಅಂತೇಳ್ಬಿಟ್ಟು ಇಲ್ಲಿ ಇವಾಗ ಪೌಡ್ರ್ ಮಾಡ್ಕೊತಾ ಇದ್ದೀನಿ. ಎಲ್ಲ ಒಟ್ಟಿಗೆ ಹಾಕ್ಕೊಂಡು ಪೌಡ್ರ್ ಮಾಡ್ಕೊತಾ ಇದ್ದೀನಿ. ಪೌಡ್ರ್ ಆದಮೇಲೆ ಸ್ವಲ್ಪ ಮತ್ತೆ ಇದಕ್ಕೆ ಒಗ್ಗರಣೆ ಕೊಟ್ಕೊಳ್ಳೋದು ಅಷ್ಟೇ. ಮತ್ತು ಎಣ್ಣೆ, ಸಾಸಿವೆ ಕಾಳು, ಸ್ವಲ್ಪ ಕಡಲೆಬೇಳೆ, ಉದ್ದಿನಬೇಳೆ, ಕರಿಬೇವು, ಮೆಣಸೆಹಣ್ಣು, ಸ್ವಲ್ಪ ಹಿಂಗು, ಬೇಕು ಅಂದರೆ ಕೆಲವರು ಇದಕ್ಕೇ ಬೆಲ್ಲನೂ ಯೂಸ್ ಮಾಡ್ತಾರೆ, ಬೆಲ್ಲನೂ ಹಾಕ್ಕೋತಾರೆ. ನಾನೇನು ಹಾಕಿಲ್ಲ ಬೆಲ್ಲ. ಸರಿ ಅಂತೇಳ್ಬಿಟ್ಟು ಇಷ್ಟು ಒಗ್ಗರಣೆ ಮಾಡಿಕೊಂಡು ಹಾಕ್ಕೋಬೇಕಷ್ಟೇ. ಸ್ವಲ್ಪ ಎಣ್ಣೆನೂ ಕೂಡ ಇದಕ್ಕೇನು ಜಾಸ್ತಿ ಹಿಡಿಯಲ್ಲ, ಕಡಿಮೆನೇ ಎಣ್ಣೆ. ಸ್ವಲ್ಪ ಜಾಸ್ತಿ ಎಣ್ಣೆ ಹಾಕಿ ಚಿತ್ರಾನ್ನ ಮಾಡೋ ಥರ ಏನೂ ಇರಲ್ಲ. ಆಯಿಲ್ ಕಡಿಮೆ ಹಾಕಿದ್ರೂ ಸಾಕು. ಇದಕ್ಕೆ ತುಂಬ ಚೆನ್ನಾಗಿರುತ್ತೆ ಅಂತ ಅಂದ್ಕೋತಿದ್ದೀನಿ. ನೋಡೋಣ ಹೇಗಾಗುತ್ತೆ ಏನು ಅಂತ ಗೊತ್ತಿಲ್ಲ. ಹಾಗೆ ಮತ್ತು ನನಗೆ ಯೂಟ್ಯೂಬ್ ಮಾಡ್ತಾನೇ ಇದ್ದೀನಿ, ಬಟ್ ವೀಡಿಯೋಸ್ ಎಲ್ಲ ಸ್ವಲ್ಪ ಆವಾಗವಾಗ ಮಾಡ್ತೀನಿ ಅಷ್ಟೇ. ಕೆಲವ್ರು ಏನು ಅನ್ನೋದು ಗೊತ್ತಿಲ್ಲ ನನಗೆ. ಸಬ್ಸ್ಕ್ರೈಬ್ ಆಗ್ತಾರೆ ಮತ್ತು ಅನ್ಸಬ್ಸ್ಕ್ರೈಬ್ ಆಗ್ತಾರೆ ಕೆಲವರು. ಪರವಾಗಿಲ್ಲ, ನನಗೆ ಅದರಿಂದ ಏನು ಬೇಜಾರಿಲ್ಲ, ಏನಿಲ್ಲ.
ಅವ್ರಿಗೆ ಇಷ್ಟ ಆದರೆ ನಮ್ಮ ವೀಡಿಯೋ ಇಷ್ಟ ಆದರೆ ಖಂಡಿತ ಸಬ್ಸ್ಕ್ರೈಬ್ ಆಗೇ ಆಗ್ತಾರೆ. ನಾವೇನೇ ಪ್ರಯತ್ನ ಪಟ್ಟಿದ್ರೂ ಅದಕ್ಕೊಂದಿನ ಫಲ ಅನ್ನೋದು ಇದ್ದೇ ಇರುತ್ತೆ. ದೇವ್ರು ಫಲ ಕೊಟ್ಟೇ ಕೊಡ್ತಾನೆ. ನಮಗೆ ಬೇಗ ಫಲ ಬೇಕು ಅನ್ನೋದು ನಮ್ಮ ತಪ್ಪು ಕಲ್ಪನೆ. ಏಕೆಂದರೆ ನಮ್ಮ ಎಫೆಕ್ಟ್ ತುಂಬ ಹಾಕಬೇಕು ಹೇಳ್ಬೇಕಂದ್ರೆ. ಎಷ್ಟು ಎಫೆಕ್ಟ್ ಹಾಕಬೇಕು ಅಂತಂದರೆ ಅದರಲ್ಲೇ ನಮ್ಮನ್ನ ನಾವು ತೊಡಗಿಸ್ಕೋಬೇಕು. ನಾನು ನಿಜ ಇವಾಗ ವಾಯ್ಸ್ ಓವರ್ ಕೊಡ್ತಾ ಇರೋದು ನೀವು ನಂಬ್ತಿರೋ ಬಿಡ್ತಿರೋ ಟೈಮ್ ಬಂದು ಮಧ್ಯರಾತ್ರಿ 12:30 ಕರೆಕ್ಟಾಗಿ 12:32 ಆಗಿದೆ. ನೀವು ನಂಬ್ತಿರೋ ಬಿಡ್ತಿರೋ ಗೊತ್ತಿಲ್ಲ ನನಗೆ. ಈ ಟೈಮಲ್ಲಿ ನಾನು ವಾಯ್ಸ್ ಓವರ್ ಕೊಡ್ತಾಯಿದ್ದೀನಿ. ನನ್ನ ಕೆಲಸ ಎಲ್ಲ ಮುಗಿದು ನನ್ನ ಮಗ ಎಲ್ಲ ಮಲ್ಕೊಂಡು ಆದಮೇಲೆ ನಾನು ಹಾಗೇ ವಾಯ್ಸ್ ಓವರ್ ಕೊಡ್ತಾಯಿದ್ದೀನಿ. ಬಟ್ ಒಂದಿನ ಯಾವತ್ತಾದರೂ ಒಂದಿನ ಫಲ ಸಿಗುತ್ತೆ ಅನ್ನೋದು ನನ್ನ ಮೈಂಡಲ್ಲಿದೆ ಅಷ್ಟೇ. ಬಟ್ ಇದೆಲ್ಲ ಒಂದು ಮೆಮೊರಿ, ನಮ್ಗೆ ಸ್ಟೋರೇಜ್ ಆಗಿರುತ್ತೆ. ನಾವಿವತ್ತು ಇರ್ತೀವಿ, ನಾಳೆ ಇರಲ್ಲ. ಬಟ್ ನಾವಿಲ್ಲ ಅಂದ್ರೂ ನಮ್ಮನ್ನು ನೋಡ್ತಾರೆ. ನಮ್ಮ ಮನೆಯವರಾಗಿರ್ಬೋದು ಅಥವಾ ಬೇರೆಯವರಾಗಿರ್ಬೋದು ನೋಡ್ತಾರೆ. ನಿಜವಾಗ್ಲೂ ಅದು ನನಗೆ ಖುಷಿ ಅಷ್ಟೇ. ನೋಡಿ ಇದು ರೆಡಿ ಆಯಿತು ಫೈನಲಿ. ಚೆನ್ನಾಗಿ ಬಂತು. ಏನು ಅಂಥ ಏನು ಕೆಟ್ಟದಾಗಿರಲಿಲ್ಲ ಫಸ್ಟ್ ಟೈಮ್ ಮಾಡಿದ್ರು ಕೂಡ. ಸ್ವಲ್ಪ ನಿಜ ಹೇಳ್ತೀನಿ, ಕರಿಬೇವು ಸ್ವಲ್ಪ ಜಾಸ್ತಿ ಆಯಿತು ಅಷ್ಟೇ, ಬೇರೆ ಏನಿಲ್ಲ. ಕರ್ಬೇವಿನ ಸೊಪ್ಪು ಸ್ವಲ್ಪ ಜಾಸ್ತಿ ಆಗುತ್ತೆ. ಅದು ಬಿಟ್ಟರೆ ಇನ್ನೇನಿಲ್ಲ, ಫೈನಾಗಿತ್ತು, ತುಂಬ ಚೆನ್ನಾಗಿತ್ತು ಅಂತಲೇ ಹೇಳ್ತೀನಿ. ಟ್ರೈ ಮಾಡಿ ಒಂದು ಸಲ ನೀವು ಕೂಡ. ಅದಾದಮೇಲೆ ಈವ್ನಿಂಗು ಇದು ಊರು ಅಂದರೆ ಮಾರಿ ಹಬ್ಬ ಅಂತ ಮಾಡ್ತಾರಲ್ಲ ಏರಿಯಾದಲ್ಲಿ, ಆ ಥರ ಪಾಪುಗಳು ಇರೋ ಮನೆಗಳಲ್ಲಿ ಎಲ್ಲರ ಮನೆಗಳಲ್ಲೂ ಮಾಡಿಸ್ತಾರೆ. ನಾವು ಕೂಡ ಕೋಟೆ ಮಾರಮ್ಮನ ದೇವಸ್ಥಾನಕ್ಕೆ ಪೂಜೆ ಕೊಡಬೇಕಿತ್ತು ಪಾಪುಗೆ. ಹಾಗಾಗಿ ಕೊಡೋಣ ಅಂತ ಹೇಳ್ಬಿಟ್ಟು ಎಲ್ಲ ರೆಡಿ ಮಾಡಿಕೊಂಡು ಬೇವಿನ ಸೊಪ್ಪು ಮತ್ತು ಎಳ್ನೀರು, ಬಾಳೆಹಣ್ಣು, ಪೂಜೆ ಸಾಮಾನೆಲ್ಲ ರೆಡಿ ಮಾಡ್ಕೊಂಡು ಇಟ್ಕೊಂಡೆ. ಇವನಿಗೆ ಸ್ವಲ್ಪ ಊಟ ಸ್ವಲ್ಪ ಮಾಡಿದ್ದ. ಮತ್ತು ಬರೋದು ಲೇಟಾಗುತ್ತೆ ಅಲ್ವಾ ಅಲ್ಲಿ ಹೋದ್ರೆ ಅಂತ ಹೇಳ್ಬಿಟ್ಟು ಇವಾಗಲೇ ಹಾಲು ಕುಡಿಸ್ಬಿಡೋಣ ಅಂತ ಹೇಳ್ಬಿಟ್ಟು ಸ್ವಲ್ಪ ಹಾಲು ಕುಡಿಸ್ಕೊಂಡು ಕರ್ಕೊಂಡು ಹೋಗ್ಬಿಡೋಣ ಅಂತ ಹೇಳ್ಬಿಟ್ಟು ಕುಡ್ಸೋಕ್ಕೆ ಅಂತ ಕರೀತಾ ಇದ್ದೀನಿ, ಬರ್ತಾನೇ ಇಲ್ಲ. ಅಲ್ಲೇ ಸುಮ್ಮನೆ ಆಟ ಆಡ್ತಾ ಇರ್ತಾನೆ ಹೊರಗಡೆನೆ. ಸರಿ ಅಂತ ಹೇಳ್ಬಿಟ್ಟು ಹೆಂಗೋ ಫೈನಲಿ ಹಾಲು ಕುಡಿಸ್ಕೊಂಡು ಹೊರಟು ಇಲ್ಲಿ ನೋಡಿ ಹೋಗ್ತಾ ಇದ್ದೀವಿ. ಹೇಗೆ ಆಡ್ತಾ ಅಂದರೆ ಒಂದು 5 ನಿಮಿಷನೂ ಸುಮ್ಮನೆ ಇರಲ್ಲ, ಒಂದು ಸೆಕೆಂಡು ಕೂಡ. ಅಷ್ಟು ತರಲೆ, ಅಷ್ಟು ತುಂಟ, ಎಷ್ಟು ತುಂಟಾಟ ಆಡ್ತಾನೆ ಅಂದರೆ ಅಪ್ಪ. ನನಗೇನು ಅಂದರೆ ಇವಂದು ವೀಡಿಯೋ ಎಲ್ಲ ಕ್ಯಾಪ್ಚರ್ ಮಾಡ್ಕೋಬೇಕು ಅಂತ ತುಂಬ ಇಷ್ಟಪಟ್ಟು. ಇವಂದು ಹೆಂಗೆ ಅಂದರೆ ಮೈಂಡು, ನಾವು ಯಾವಾಗ ವೀಡಿಯೋ ಮಾಡ್ತೀವಿ ಆವಾಗ ಸುಮ್ಮನೆ ಸೈಲೆಂಟಾಗಿ ಬಿಡ್ತಾನೆ. ಏನೂ ಮಾತು ಆಡಲ್ಲ, ಏನೂ ಇಲ್ಲ, ಸುಮ್ಮನೆ ಹಿಂಗೆ ನಗಾಡೋದು ಹಾಗೆ ಹೀಗೆ ರಿಯಾಕ್ಷನ್ ಕೊಡ್ತಾನೆ. ಅವ್ನಿಗೆ ಎಷ್ಟು ಆ್ಯಕ್ಟಿವ್ ಇದ್ದಾನೆ ಅಂದರೆ ನಿಜ ಅಷ್ಟು ತುಂಬ ಆ್ಯಕ್ಟಿವ್ ಇದ್ದಾನೆ. ಒಂದು ವರ್ಷದ ಮೇಲೆ 6 ತಿಂಗಳು ನಡೀತಾ ಇದೆ. ಎಷ್ಟು ಮಾತಾಡ್ತಾನೆ ಅಂದರೆ ನೀವು ನಂಬೋಕ್ಕೆ ಆಗೋಲ್ಲ. ಆದಷ್ಟು ಬೇಗ ಖಂಡಿತ ನಾನು ಅವ್ನು ಮಾತಾಡೋ ವೀಡಿಯೋನ ಅಪ್ಲೋಡ್ ಮಾಡೇ ಮಾಡ್ತೀನಿ. ಹೇಗಾದರೂ ಮಾಡಿ ಸರ್ಕಸ್ ಮಾಡಿ ಅಪ್ಲೋಡ್ ಮಾಡೇ ಮಾಡ್ತೀನಿ ಅಂತ ನಾನು ನಿಜವಾಗ್ಲೂ ನನಗೆ ಆಸೆ ಇದೆ. ನೋಡೋಣ, ಆದಷ್ಟು ಬೇಗ ನಾನು ಅವನು ಏನೇನು ವರ್ಡ್ಸ್ ಮಾತಾಡ್ತಾನೆ ಒಂದು ವೀಡಿಯೋದಲ್ಲಿ ಹಾಕ್ತೀನಿ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಬಾಯ್.